8ರಂದು ಶನಿವಾರ 201ನೇ ವಿಜಯೋತ್ಸವ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ. ಭಾರತದ ಇತಿಹಾಸದಲ್ಲಿ ಪ್ರಥಮವಾಗಿ ಮಹಿಳಾ ವೀರರಾಣಿ ಕಿತ್ತೂರ ಚೆನ್ನಮ್ಮಾಜಿಯ ಹೋರಾಟದ ಸಂಕೇತವನ್ನು ಗದಗ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. 8ರಂದು 11 ಗಂಟೆಗೆ ಚೆನ್ನಮ್ಮ ವೃತ್ತದಿಂದ ಆರಂಭವಾಗಿ ಮುರಗುಂದ, ನಾಕ, ಕೆಬಿ, ಒಕ್ಕಲಗೇರಿ, ಪಂಚರಹೊರಡ, ಹತ್ತಾಕಾಳುಕೂಟವರೆಗೂ ನಡೆಯಲಿದೆ ಎಂದು ಎಂಎಸ್ ಕರಿಗೌಡ್ರ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಅಯ್ಯಪ್ಪ ಅಂಗಡಿ, ಬಸವಣ್ಣಪ್ಪ ಚಿಂಚಲಿ, ಪ್ರಕಾಶ ಅಂಗಡಿ, ಮಾಂತೇಶ ನೆಲೂಡಿ, ಪಿಕೆಮಟ್ಟಿ, ಶಿವನಗೌಡ್ರ, ಬಿ ಸೂರಪ್ಪಗೌಡ್ರ, ವಸಂತ ಪಡಗದ, ಸಂತೋಷ ಕಬಾಡರ, ಸಿದ್ದು ಜೀವನಗೌಡ್ರ, ಬಸವರಾಜ ಗಡ್ಡೆಪ್ಪನವರ, ಶಿವರಾಜಗೌಡ, ಹಿರೇಮನಿ ಪಾಟೀಲ ಉಪಸ್ಥಿತರಿದ್ದರು. ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ಗದಗ ಮಹಾನಗರದಲ್ಲಿ ನಡೀತಾ ಇದೆ. ಯಾವ ಭಾರತದ ಇತಿಹಾಸದಲ್ಲಿ ಪ್ರಥಮವಾಗಿ ಮಹಿಳಾ ವೀರ ಯೋಧಿನಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ವೀರ ರಾಣಿ ಮೊದಲೇದವಳು. ಆ ವೀರ ರಾಣಿಯ ಒಂದು ಸಂಕೇತವಾಗಿ, ಆ ಹೋರಾಟದ ಸಂಕೇತವಾಗಿ ವಿಜಯೋತ್ಸವವನ್ನು ಗದಗ ಮಹಾನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮ 8ನೇ ತಾರೀಕಿಗೆ ಸರಿಯಾಗಿ 11 ಗಂಟೆಗೆ ಗದಗ ನಗರದಲ್ಲಿರ್ತಕ್ಕಂಥ ಚೆನ್ನಮ್ಮನ ವೃತ್ತದಿಂದ, ಚೆನ್ನಮ್ಮನ ಮೂರ್ತಿಯಿಂದ ಮುಳುಗುಂದ ನಾಕವರೆಗೂ, ತದನಂತರ ಮುಂದೆ ಕೆಇಬಿ ಎದುರುಗಡೆ ಹಾಸಿ ಒಕ್ಕಲಗೇರಿ ಪಂಚರಹೊಂಡದ ಮಾರ್ಗವಾಗಿ ಹತ್ತಿಕಾಳ್ಕೂಟ ಬಸವೇಶ್ವರ ಸರ್ಕಲ್ಲಿಗೆ ಅಲ್ಲಿ ಸಂಧಿಸ್ತಾ ಇದೆ. ಈ ಒಂದು ಸಮಾರಂಭ, ವಿಜಯೋತ್ಸವದ ಸಮಾರಂಭ ಇಡೀ ಜಿಲ್ಲೆಯ ಹೆಚ್ಚಾನೆಚ್ಚು ಸಮಾಜದ ಅಭಿಮಾನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಈ ಪದಾಧಿಕಾರಿಗಳ ತಂಡ ಹಲವಾರು ಗ್ರಾಮಗಳಿಗೆ ಹೋಗಿ ಭೇಟಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಬರಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಸಲ್ಲಿಸಿ ಬಂದಿದ್ದಾರೆ. ವಿಶೇಷವಾಗಿ ಈ ಒಂದು ಏನು ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಬೇಕು, ಒಂದು ಮಾದರಿಯ ರೀತಿಯಲ್ಲಿ ಈ ಸಲ ಮಾಡಬೇಕು ಅನ್ನುವಂಥದ್ದೊಂದು ಉದ್ದೇಶದಿಂದ ಎಲ್ಲ ಪದಾಧಿಕಾರಿಗಳು ಈ ಡಿ ಜೆ ಗೆಜೆ ಅಂತ ಸೌಂಡ್ ಬೇಡ, ಅದನ್ನು ಹೊರತುಪಡಿಸಿ ಒಂದು ಒಳ್ಳೆಯ ನೆಮ್ಮದಿಯ ರ್ಯಾಲಿಯನ್ನು ಮಾಡೋಣ ಅಂಥೇಳಿ ಎಲ್ಲರೂ ಮಾತನಾಡಿಕೊಂಡು ಕರಡಿ ಮಜಲ್ ಅನ್ನುವಂಥ ನಮ್ಮ ಗ್ರಾಮೀಣದಿಂದ ಬಂದಂಥ ಮೊದಲಿನ ಏನು ವಾದ್ಯಮೇಳ ಕರಡಿ ಮಜಲನ್ನು, ಅದರ ಜೊತೆಗೆ ನಂದಿ ಕೋಲನ್ನು ತಗೊಂಡು ಡೊಳ್ಳು ಮತ್ತು ಏನು ಮಕ್ಕಳಿಗೆ ಮತ್ತು ಏನು ಹೆಚ್ಚಾಗಿ ಜನರಿಗೆ ಮನಸ್ಸಿಗೆ ಉಲ್ಲಾಸವನ್ನು ನೀಡುವಂಥ ಗೊಂಬೆಗಳನ್ನು ಸಹಿತ ಈ ಮೆರವಣಿಗೆಯಲ್ಲಿ ಸೇರಿಸಿ ಒಳ್ಳೆಯ ಒಂದು ಪ್ರಬುದ್ಧವಾದಂಥ ಅರ್ಥಪೂರ್ಣವಾದಂಥ ಈ ಒಂದು ಮೆರವಣಿಗೆ ಚೆನ್ನಮ್ಮನ ಮೂರ್ತಿಯಿಂದ ಪ್ರಾರಂಭವಾಗಿ ಬಸವೇಶ್ವರ ಸರ್ಕಲ್ಲಿಗೆ ಅಲ್ಲಿ ಸಂಗಮವಾಗ್ತಾ ಇದೆ. ಬಸವೇಶ್ವರ ಸರ್ಕಲ್ನಲ್ಲಿ ಮಧ್ಯಾಹ್ನ 3 ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ. ಆ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಏನು ಉದ್ಘಾಟಕರಾಗಿ, ಮುಖ್ಯ ಭಾಷಣಕಾರರಾಗಿ ಏನು ಈ ರಾಜ್ಯದ ಪ್ರಭಾವಿ ನಾಯಕರು, ಸಮಾಜದ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಉದ್ಘಾಟನೆ ಮಾಡುವುದರ ಜೊತೆಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣವನ್ನು ಅಲ್ಲಿ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಅತಿಥಿಗಳಾಗಿ ವಿಜಯಕುಮಾರ್
ಗಡ್ಡಿಯವರು, ಮೋಹನ್ ಮಾಳ್ಶೆಟ್ರು, ಬಸವಣ್ಣಪ್ಪ ಚಿಂಚಲಿ ಅವರು, ಶಾಂತಣ್ಣ ಮುಳವಾಡ್ರವರು, FV ಮರಿಗೌಡರು, ಇವರ ಜೊತೆಗೆ ಇನ್ನೂ 10-20 ಮಂದಿ ಸಮಾಜದ ಮುಖಂಡರು ಇವರೆಲ್ಲ ಇರ್ತಾ ಇದ್ದಾರೆ. ಅದರ ಜೊತೆಗೆ ಸಮಾಜದ ಕೇಂದ್ರ ಬಿಂದು ಆದಂಥ ನಮ್ಮ ಯಾವ ಪಂಚಮಸಾಲಿ ಪೀಠದ ಈರ್ವರು ಜಗದ್ಗುರುಗಳು ಅವತ್ತು ಇದಕ್ಕೆ ಆಹ್ವಾನಿಸಲಾಗಿದೆ. ಯಾವ ಕೂಡಲ ಸಂಗಮ ಜಯಮೃತ್ಯುಂಜಯ ಬಸವ ಜಯಮೃತ್ಯುಂಜಯ ಅಪ್ಪುಗಳು ಸಹಿತ ಬರುವವರಿದ್ದಾರೆ. ಯಾವ ಹರಿಹರ ಪೀಠದ ಅಪ್ಪುಗಳು ಸಹಿತ ಅವತ್ತಿನ ಈ ಕಾರ್ಯಕ್ರಮದಲ್ಲಿ, ವಚನಾನಂದ ಅಪ್ಪುಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿದ್ದಾರೆ. ಈರ್ವರ ಜಗದ್ಗುರುಗಳ ಸಮ್ಮುಖದಲ್ಲಿ ಏನು ಈ ಸಮಾಜದ ಅತಿ ಉನ್ನತ ನಾಯಕರಾದಂಥ ಬಸನಗೌಡರ ಪಾತ್ರಿಯಲ್ಲಿ ಯತ್ನಾಳ್ರವರ ಒಂದು ನೇತೃತ್ವದಲ್ಲಿ ಸಾರ್ವಜನಿಕ ಸಭೆ ಬಸವೇಶ್ವರ ಸರ್ಕಲ್ನಲ್ಲಿ ನೆರವೇರ್ತಾ ಇದೆ. 3 ಗಂಟೆಗೆ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ಯುವಕರದೆಲ್ಲ ಒಂದು ಇಚ್ಛೆ ಅದ, ಅವ್ರದ್ದೊಂದು ಪ್ರೀತಿಯ ಉದ್ದೇಶ ಅದ. ಏನಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಗದಗ ನಗರಕ್ಕೆ ಬಂದ ತಕ್ಷಣ ಚೆನ್ನಮ್ಮನ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿ ನಮ್ಮ ಯುವಕರೆಲ್ಲರೂ ಬೈಕನ್ನು ಸೇರಿಸಿ ಬೈಕ್ ಮುಖಾಂತರ ಅವರನ್ನು ವೇದಿಕೆಗೆ ಕರೆತರುವಂಥ ಒಂದು ಯೋಜನೆಯನ್ನು ನಮ್ಮ ಸಮಾಜದ ಯುವ ಮಿತ್ರರೆಲ್ಲ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವು ಯುವಕರ ಅಭಿಪ್ರಾಯ ಏನು, ನಾವು ದೊಡ್ಡ ಪ್ರಮಾಣದಲ್ಲಿ ವಾಹನದಲ್ಲಿ ನಿಂತವರಿಗೆ ಮಾಲಾರ್ಪಣೆಯನ್ನು ಮಾಡ್ತೇವೆ, ಏನು ಪುಷ್ಪವನ್ನು ನಾವು ಇದನ್ನು ಮಾಡ್ತೇವೆ, ಅವರಿಗೆ ಏನು ಅರ್ಪಣೆ ಮಾಡ್ತೇವೆ ಅನ್ನುವಂಥ ಒಂದು ಹಲವಾರು ವಿಚಾರಗಳನ್ನು ಯುವಕರು ಹೊಂದಿದ್ದಾರೆ. ಇದ ಜಗದ ಮಾಡ್ತಾರೆ ಇದಂತಿಲ್ಲ, ಒಟ್ಟಾರೆ ಅವರ ಮೆರವಣಿಗೆಯಲ್ಲಿ ಅವರೇನು ವೇದಿಕೆಗೆ ತರುವ ನಿಟ್ಟಿನಲ್ಲಿ ಅವರಿಗೆ ಏನೈತೆ ನೋಡಿ ಅದ್ಧೂರಿಯಾದಂಥ ಸ್ವಾಗತದ ಮುಖಾಂತರ ವೇದಿಕೆಗೆ ಕರೆತರುವವರಿದ್ದಾರೆ. ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರು ಅವರು ಬಂಡಿ ಅವರಿದ್ದಾರೆ. ಆದರೆ ವೇದಿಕೆ ಮೇಲೆ ಅವ್ರು ಯಾರು ಇರೋಂಗಿಲ್ಲ. ಯಾಕಂದ್ರೆ ಅವರು ಎಲ್ಲರೂ ಅಷ್ಟರು ಇದಕ್ಕೆ ಸಂಪೂರ್ಣ ಬೆಂಬಲ ಆಗಿದ್ದಾರೆ. ತಮಗೆ ಇದನ್ನು ನೋಡಿದ್ರೆ ಗೊತ್ತಾ, ಸಮಾಜದ ಎಲ್ಲ ನಾಯಕರು ಇದಕ್ಕೆ ಸಪೋರ್ಟ್ ಅದ. ಆದರೆ ಮುಖ್ಯ ಭಾಷಣಕಾರರನ್ನು ನಮ್ಮೆಲ್ಲ ಯುವ ಮಿತ್ರರು ಯತ್ನಾಳ್ ಅವರನ್ನು ಮಾಡಿದ್ರಿಂದ ಯತ್ನಾಳ್ ಅವರ ನೇತೃತ್ವದಲ್ಲಿ ಗುರೂಜಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಸಮಾಜದ ಮುಖಂಡರು ಅಂದರೆ ಇನ್ಕ್ಲೂಡಿಂಗ್ CC ಪಾಟೀಲ್ರು ಬಂತು, ಮತ್ತು ಇಲ್ಲಿ ನಮ್ಮ ಸಚಿವರು ಬಂತು, ಅದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಬಂತು. ಎಲ್ಲರೂ ಏನೈತೆ ನೋಡು ನಮ್ಮ ಮೆರವಣಿಗೆ ಪ್ರಾರಂಭ ಆಗುವಲ್ಲಿ ಅದರ ಮೆರವಣಿಗೆ ಪ್ರಾರಂಭೋತ್ಸವದಲ್ಲಿ ಅವರು ಭಾಗವಹಿಸ್ತಾರೆ. ಇಲ್ಲ ಹಾಗೇನಿಲ್ಲ, ಅದು ರಾಜಕಾರಣನ ಬೇರೆ ಸಮಾಜನ ಬೇರೆ. ರಾಜಕಾರಣ ಮಾತಾಡೋದು ಈಗಲ್ಲ, ಇದು ಸಮಾಜದ ಸಲುವಾಗಿ ಸಮಾಜದ ಯುವಕರು ಚೆನ್ನಮ್ಮನ ಇದನ್ನು ವಿಜಯೋತ್ಸವ ಮಾಡ್ಲಿಕ್ಕತ್ತಿದ್ದಾರೆ. ಅವರೆಲ್ಲರದು ಸಪೋರ್ಟ್ ಅದು. ನೀವು ಕಣ್ಣಾರೆ ನೋಡ್ತೀರಿ, ಅವರು ಅಲ್ಲಿ ಬರ್ತಾರೆ, ಎಲ್ಲರೂ ಚೆನ್ನಮ್ಮನ ಮೂರ್ತಿ ಹತ್ರ ಬಂದು ಉದ್ಘಾಟನೆಯನ್ನು ಮಾಡ್ತಾರೆ. ಕಿತ್ತೂರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವ ಹಾಗೂ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಒಂದು 3,000 ರಿಂದ 4,000 ಜನ ಕೂಡುವಂಥ ಒಂದು ಇದೈತಿ. ಅದಕ್ಕೆ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ವಾರ್ಡ್ ಇರ್ಬೋದು, ಹೆಚ್ಚಿನ ಒಂದು ಸಂಖ್ಯೆಯೊಳಗೆ ನಮ್ಮ ಪಂಚಮಸಾಲಿ ಸಮಾಜ ಬಾಂಧವರು, ಅದು ಗದಗ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆ ಇರೋದರಿಂದ, ಯಾಕಂದರೆ ಹಿಂದೂ ಹುಲಿ ಅಂದರೆ ಎಲ್ಲ ಸಮಾಜ ಒಳಗೊಂಡಂತೆ ಎಲ್ಲರೂ ಅವ್ರ ಭಾಷಣ ಕೇಳಕ್ಕಂತ ಬರ್ತಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆ ಒಳಗೆ ಈ 8ನೇ ತಾರೀಕು ದಿವಸ ಮಧ್ಯಾಹ್ನ 3 ಗಂಟೆಗೆ ಏನು ಕಾರ್ಯಕ್ರಮ ಐತಲ್ಲ, ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದು ದೊಡ್ಡ ಪ್ರಮಾಣದೊಳಗೆ ಬಂದು ಈ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ್ಬೋದು ಹಾಗೂ ರಾಷ್ಟ್ರಮಾತೆ ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ವಿಜಯೋತ್ಸವ ಕಾರ್ಯಕ್ರಮದೊಳಗೆ ತಾವೆಲ್ಲ ಪಂಚಮಸಾಲಿ ಸಮಾಜ ಬಾಂಧವರು ಹಾಗೂ ಇನ್ನಿತರ ಸಮಾಜ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.